ರಾಜವಕ್ಕ ರಾಜವಕ್ಕ ನಾವೇನು ಬರ್ತೀವಿ. ಅಯ್ಯ ನಾಗವಕ್ಕ ಊಟ ಮಾಡಿರಿಲ್ಲ? ಹೂನ ಎಲ್ಲ ಊಟ ಆಗೈತಿ ಎಲ್ಲ ಆಗೈತಿ. ಎಲ್ಲರೂ ಹೋದ್ರು ನಮ್ಮ ಓಣನವ್ರ ಮಂದಿ. ನಾವು ಒಂದಿಟ್ಟು ಹೇಳಿ ಹೋದ್ರಾತ ನಿಂತಿದ್ವಿ ನಾನು ಬಸವಕ್ಕ. ಅದಕ್ಕೆ ಹೋಗ್ತೀವೇನು? ಹೂನವ ಇವ ರಾಜವ ಗಿರ್ಜವ್ ನೋಡಕತ್ತೀವಿ ಆಗ ಹಿಡಿದು ಕಾಣಲೇ ಆಗಿಲ್ಲ ಆಕಿ. ಅದಕ್ಕೆ ಮತ್ತೆ ನೀನು ಸರು ಇಲ್ಲೇ ನಿಂತಿದ್ರಲ್ಲ ನಿಮ್ಗೆ ಹೇಳಿ ಹೋದ್ರಾತ ಬಂದ್ವಿ. ಬರ್ತೀವ ಸರು? ಇನ್ನು ತಡ ಆಯ್ತಾನ ನಿಂದು? ಅಯ್ಯ ಹ್ಞೂ ಅಕ್ಕ ನಾ ಏನೋ ಒಂದು ಜರ ನಿಂತು ಬರ್ತೀನಿ ಮನೆಗೆ ಹೋಗಿ ಆಮೇಲೆ ಮನೆಯಿಂದ ಹೊತ್ತಾಗ ಬರ್ತೀನಿ. ಅತ್ತಿಯರು ಬರ್ತಿರ್ಬೇಕು ಒಂದಿಟ್ಟು ಕೇಳಿ ಕರ್ಕೊಂಡು ಹೋಗ್ರೆ. ಅಯ್ಯ ಹೌದಣ್ಣ ಬರ್ತಾವಣ್ಣ ಶಣವಕ್ಕ? ಹ್ಞೂ ಶಾಣವ ತೆರು ಬರ್ತಾರ, ನಮ್ಮ ಅತ್ತಿನೂ ಬರ್ತಾರತ್ತ. ಮನೆಗೆ ಹೋಗ್ತೀನಿ ಕಸ ಅದು ಬಡೋದು ಸಂಜೆ ಮುಂದೆ ದೀಪ ಅದು ಹಚ್ತೀನಿ ಅಂತ ಅನ್ನಕತ್ತಿದ್ರು. ಅದಕ್ಕೆ ಇಬ್ಬರು ಅತ್ತಿಯರು ಅಲ್ಲೇ ಕೂತಾರ, ಒಂದಿಟ್ಟು ಕೇಳ್ಕೆ ಕರ್ಕೊಂಡು ಹೋರವ. ಆತ ಹಂಗೆ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ ತಗೋ ನಾನು. ರಾಜವ ಹೇಳ್ಬಿಡುವ ನಿಮ್ಮ ಅಕ್ಕ ಬಂದಂದ್ರೆ ಹೇಳ್ಬಿಡು, ಸಿಗುಲಾಗಾಕಿ ನಮಗೆ ಅಲ್ಲಿ ಪಾಪಕ್ಕಿಗೂ ಏನಾರು ಕೆಲಸ ಇರ್ತಾವ ಮತ್ತೆ ಅತ್ತಾಗಿತ್ತಾಗ ಅದಕ್ಕೆ ಹೇಳ್ಬಿಡು. ಹಾಂ ಹ್ಞೂ ಆತ ಹೇಳಿ ಬಸವಕ್ಕ. ನಾಳೆ ಸಂಘಕ್ಕೆ ರೊಕ್ಕ ತುಂಬತ್ತದ ಓಯ್ವ ಮರಿಬೇಡ್ರಿ ನೋಡ್ರಿ ಯಾರು. ಅಯ್ಯ ಇಲ್ಲಿ ಹೇಳವ ನೆನಪೈ ತಗೋ ತಗೋ ನಾಳೆ ತುಂಬನಂತ. ಬರ್ತೀವ ಆಯ್ಕ? ಆತಾತು ನಾಗವಕ್ಕ ಹೋಗಿ ಬರ್ರಿ. ಹಾಂ ಬರ ಬಸವಕ್ಕ ಹೋಗುಣ ಬಾ. ವೈನಿ ಫಂಕ್ಷನ್ ಮಾತ್ರ ಭಾಳ ಚಂದತ್ ನೋಡ್ರಿ. ಹ್ಞೂ ರಾಜವ್ವ ಎಲ್ಲ ಚಲೋ ಆಯ್ತು. ಆದರೆ ಪ್ರವೀಣಂದ ನನಗೆ ಮನಸ್ಸಿಗೆ ಹಿಡಿಸ್ಲಿಲ್ಲವ ಯವ್ವ. ಅಲ್ಲ ಪಾಪ ಅವ್ರ ಅತ್ತಿ ಬಂದಾಳ ದೂರ್ಲಿಂತ ಮಾತಾಡ್ಸ್ಬೇಕಿಲ್ಲ ಕುರ್ಸಾಲೆ ಮಾತಾಡಿಸ್ಲಿಲ್ಲವ ಒಟ್ಟ. ಹಂಗೆ ಮಾಡಬಾರ್ದು ಬಿಡ. ಇರ್ಲಿ ಬಿಡ್ರಿ ವೈನಿ, ಏನು ಮಾಡೋದಾಕೈತ್ರಿ ಮತ್ತು ನಮ್ಮ ಕೈಲಿ ಏನಾಕೈತೆ ಅದು ಮಾಡೋದ್ರಿ. ಇನ್ನೇನು ಗೊತ್ತಾಕೈತೆ ಹೇಳ್ರಿ ಇನ್ನೊಂದು ಸ್ವಲ್ಪ ಹೊತ್ತು. ಇವ ಇಲ್ಲಿದ್ರೇನ ನೀವು? ನಾ ಎಲ್ಲ ಕಡೆ ಹುಡ್ಕಾಡಿದೆ ನೋಡ್ರಿ ರಾಜವ್ವ. ಅಯ್ಯವ್ವ ಅಲ್ಲ ಇರವ ಸೀರೆನ ಕಳೆದು ಬಂದು ಇವ ಹ್ಞೂ ಇವ ತಾಯಿ ಸೀರೆ ಮುಂದೆ ಹಿಡಿದು ಉಟ್ಕೊಂಡು ಅದೇ ಒಂಥರ ಆಗತ್ತಿತ್ತು ನನಗೆ. ಓಡಾಡಕ್ಕಾಗೋದಾಗಿತ್ತು ಏನಾಗೋದಾಗಿತ್ತು, ಅದಕ್ಕೆ ಹೋಯ್ದು ಬಿಚ್ಚು ಬಂದೆ ಆ ಕಡೆ ಮೊದಲು. ಆತಾತು ತಗೋ. ಅಲ್ಲ ಮನೆಗೇನು ಬರೀ ಸೀರೆ ಬಿಚ್ಚಕ್ಕೆ ಹೋಗಿದ್ದೀಯ? ನಾ ಹೇಳಿದ ಕೆಲಸ ಮಾಡಿದೆ. ಅಯ್ಯಯ್ಯವ್ವ ಮೊದಲದ ಕೆಲಸ ಮಾಡೀನಿ ಯವ್ವ, ಮೊದಲದ ಕೆಲಸ ಮಾಡಿ ಆಮೇಲೆ ಸೀರೆ ಬಿಚ್ಚು ಬಂದೀನಿ. ಏನು ಇರುವ ಏನು ಕೆಲಸ ಮಾಡಕ್ಕೆ ಹೋಗಿರಿ? ಯವ್ವ ಸರ್ವಕ್ಕ ಒಂದು ಕೆಲಸ ಹೇಳಿಲ್ಲವ ನಿಮ್ಮ ನಾನಿ ಮಾಡಕ್ಕೆ ಹೋಗಿದ್ದೆ ತಗೋ. ಅಲ್ಲ ತಗೊಂಡು ಎಲ್ಲಿಟ್ಟು ಬಂದು ತರಬೇಕಿಲ್ಲ ಇಲ್ಲೇ ಅವು? ಅವ್ವ ಇಲ್ಲೇ ಹಿಡ್ಕೊಂಬರ್ಲಿ ಅವ್ವ, ಮತ್ತೆ ಯಾರು ನೋಡಿದ್ರ ಅಂದ್ರೆ ಸುಮ್ಮನೆ ಕಿರಿಕಿರಿ. ಅದಕ್ಕೆ ಬೇರೆ ಕಡೆ ತೆಗೆದಿಟ್ಟು ಬಂದಿದ್ದು ತಗೋ. ಅವ್ನಿಗೇನು ಸಿಗುದಿಲ್ಲ, ಅವ ಎಷ್ಟು ಹುಡುಕಾಡಿದ್ರು ಸಿಗುದಿಲ್ಲ. ನಮ್ಮ ಮನೆಗೆ ಇಟ್ಟಿಲ್ಲ, ಬೇರೆ ಮನೆಗೆ ಇಟ್ಟು ಬಂದಿನ. ಬ್ಯಾರ್ಯಾರ ಮನೆಗಿಟ್ಟಿ? ಯಾರ ಮನೆಗಿಟ್ಟಿ? ಯಾಕೆ ಓಡಿ ಮತ್ತೆ ಅವ್ರು ಹರ್ಯಂಗಾರ? ಹೇಳಿಟ್ಟು ಬಂದಿನಿ ತಗೋ ನಾನು. ಯಾರು ಹರಿಯೋದಿಲ್ಲ ಏನು ಮಾಡೋದಿಲ್ಲ, ಅವು ಸಿಗುದಾ ಇಲ್ಲವು ಹಂಗಿಟ್ಟು ಬಂದಿನಿ ನಾನು. ಆತು ಹೇಳುವ, ಚಲೋ ಮಾಡಿಬಿಡು. ಏನಿಟ್ಟು ಬಂದಿರ ನಿಮ್ಮ? ಒಂದು ತಿಳಿಯಲಾಗಿತ್ತಿಲ್ಲ ನನಗೆ. ಅಯ್ಯ ವೈನಿ ಅದಾರಿ ಪ್ರವೀಣ ಇವತ್ತು ಹೋಗ್ಬೇಕಂದಿದ್ನಲ್ಲ ಫಾರಿನ್ಗೆ. ಅವ ಹೋಲಾರ್ದಂಗೆ ಅವ್ನ ಟಿಕೆಟ್ ಅದು ಇದು ಎಲ್ಲ ತೆಗೆದಿಡಕ್ಕೆ ಹೇಳಿದ್ದೀನಿ ರೀ. ಅದ ತೆಗೆದಿಡಕ್ಕೆ ಹೋಗಿದ್ದೇಳ್ರಕಿ. ಹೌದನ್ನ? ಚಲೋ ಮಾಡ್ರಿ ಬಿಡ, ಬೇಷ್ ಮಾಡ್ರಿ ಬಿಡ ಅವನಿಗೆ. ನಡೀರ ಹೋಗೋಣ ಮನೆಗೆ ರಾಜವ ಇರವ. ಅಯ್ಯ ಬೈನಿ ಈಗಾರ ಮನೆಯಿಂದ ಬರಕತ್ತೀನಿ ನಾನು. ಅಲ್ರಿ ನಾ ಇಲ್ಲೆಲ್ಲ ಕೆಲಸ ಅದಾವ್ರಿ, ಇವೆಲ್ಲ ತೆಗ್ಸೋದು ಮಾಡೋದು ಮಾಡಬೇಕು. ಅವರೆಲ್ಲ ತೊಗೊಂಡು ಹೋಗುತ್ತಾನೆ, ಭಾಂಡೆ ಅದು ತೊಗೊಂಡು ಹೋಗುತ್ತಾನೆ, ಎಲ್ಲ ನಿಂದಿರ್ಬೇಕಲ್ರಿ ಮುಂದೆ. ಹೌದನ್ನ? ಅಂದ್ರೆ ನಾ ಹೋಲೆನ? ಯಾಕೆ ಪ್ರವೀಣ ಇವಾಗ ಹರಿಬರಿಲ್ಲ ಹೊಂಟಾನ. ಮತ್ತೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾನ ಏನು ಕೇಳ್ತೀನಿ. ಹೋಗಿ ಒಂದಿಟ್ಟು. ಯಾವಾಗ ಹೋದನ್ರಿ? ಈಗ ಹೋದನ್ರಿ? ಈಗ ಹೋದ್ನ ಅದಕ್ಕೆ. ಆತು ಹೇಳಕ್ಕ, ಹೋಗು ನೀ ಹೋಗು. ಮತ್ತವ ಎಲ್ಲಾರು ಹೋಗ್ಕ ನೀನು ಕೇಳಿ ಮತ್ತೆ. ಹೋಗು ನೀ ಹೋಗು, ಮನೆಗೆ ಹೋಗು. ನಾವು ಬರ್ತೀವತ್ತ, ನಾವೆಲ್ಲ ಇದು ಮಾಡ್ಕೊಂಡು ಬರ್ತೀವಿ. ನೀ ಆರಾಮಾಗಿ ಸೌಕಾಸಾಗಿ ಹೋಗಿ ನೋಡು. ಆತು ಹೇಳ್ಬ. ಅತ್ತಿಯಾರು ಇಲ್ಲೇ ಯಾರು ನೋಡು, ಮತ್ತೆ ಬರುವಾಗ ಕರ್ಕೊಂಬರ್ರಿ ಅವ್ರಿಗೆ. ಹಾಳು ಈಗೀಗ ಪ್ರಿಯಾಗ ಕರ್ಕೊಂಬರ್ತೀರಿ, ನಾ ಕರ್ಕೊಂಡು ಹೋಗ್ಲಿ. ಅಯ್ಯ ಬಿಡು ಗಿರ್ಜವ್ವ, ಅವ್ರ ಒಂದು ಜೋಡಿ ಮಾತಾಡಕತ್ತಾಳಕಿ ಪಾಪ. ಕೂತು ಮಾತಾಡಲಿ ಬಿಡು ಒಂದಿಷ್ಟು ದಿನ. ಎಷ್ಟು ದಿನದ ಮೇಲೆ ಅವ್ರು ಅವು ಬಂದಾಳ. ಕೂತು ಮಾತಾಡಿ ತಗೋ. ನೀ ಹೋಗು, ಒಬ್ಬಕ್ಕೆ ಹೋಗು. ಹಂಗಂತೀರಿ ವೈನಿ? ಆತು ತೋರಿ, ಮತ್ತು ನಾನು ಹೋಗ್ತೀನಿ ರೀ. ಆಮೇಲೆ ನಿಮ್ಮ ಜೋಡಿನ ಕರ್ಕೊಂಬರ್ರಿ, ಅವಾಗ ನದರ್ ತೆಗೆದ್ರಾತ್ರಿ. ನಾ ಎಲ್ಲ ತಯಾರು ಮಾಡಿಟ್ಟಿರ್ತೀನಂತ್ರಿ. ಆತು ಹೇಳ್ರಿ ವೈನಿ. ಚಂದಾಗಿ ಒಂದು ಚೀಲ ಮೆಣಸಿನ್ಕಾಯಿ ಇಟ್ಬಿಡ್ರಿ ಮತ್ತೆ ನಮಗೆ. ಕೊಡಕತ್ತಿರತ್ತ ಅದ್ರ ತೆಗೆದು. ಯವ್ವ ಏನು ಮೆಣಸಿನ್ಕಾಯಿ ಕಡಿಮೆ ಬಿದ್ದಾವತ್ತಿ ಕೇಳ್ತಾ ಯವ್ವ ನನಗೆ ನೀನು? ಆತು ತಗೋ. ನಿನಗೇನು ಒಂದು ಮೆಣಸಿನ್ಕಾಯಿ ಒಂದು ಚೀಲ ಮೆಣಸಿನ್ಕಾಯಿ ಕೊಡೋದೇನು ದೊಡ್ಡದನ? ಕೊಡ್ತೀನಿ ತಗೋ. ಬರೀ ಯಾವಾಗ ನೋಡಿದ್ರು ಗಮ್ಮತ್ತು ಮಾಡೋದ್ರಾಗ ಆಕೈತಿ. ಆಯ್ತು ಬರ್ರಿ, ಬಡ ಕೆಲಸ ಮುಗಿಸ್ಕೊಂಡು ಬರ್ರಿ. ಮತ್ತೆ ಲಗುಟ್ ಬರ್ರಿ, ಇಲ್ಲ ಕುಂದ್ರಬೇಡ್ರಿ ಮತ್ತೆ. ಆತು ಹೇಳ್ರಿ ವೈನಿ, ಬರ್ತೀವಂತ ತಗೋರಿ. ನೀವು ಹೋಗಿಲ್ಲ ತಯಾರು ಮಾಡಿರಿ. ಒಂದಿಟ್ಟು ಪ್ರವೀಣ್ ಮ್ಯಾಕ್ ನೀಡ್ರಿ ಒಂದಿಟ್ಟು. ಏನು ಮಾಡ್ತಾನೆ ಏನಿಲ್ಲ ನೋಡ್ರಿ. ನವ ಆತು ತಗೋರಿ. ನಾವು ಹೋಗ್ತೀನಿ ಬರ್ರಿ ನೀವು. ನೋಡ್ದೆ ರಾಜಿ ಹೋಗ್ಯಾನತ್ ನೋಡಿ ಮನೆಗೆ ಕುರ್ಸಾಲೆ. ಈಗ ಹೋಗಿ ಹುಡುಕ್ತಾನ ಸಿಗುದೇ ಇಲ್ಲ. ಹುಡುಕ್ಲಿ ಎಷ್ಟು ಹುಡುಕ್ಲಿ ಹುಡುಕಿ ಕಡಿ ಇಲ್ಲೇ ಇರ್ಬೇಕಾಕೈತಿ. ಅಲ್ಲ ರಾಜವ, ಅವು ಮತ್ತೊಂದು ಮಾಡ್ಸಕ್ಕೆ ಬರೋದಿಲ್ಲನ? ವೈನಿ ಅದೇನು ಬಸ್ ಪಾಸ್ ಮಾಡಿರೇನ್ರಿ ಮತ್ತೊಂದು ಮಾಡಿಸ್ಲಾಕ? ಒಂದು ಸಲ ಪಾಸ್ಪೋರ್ಟು ವೀಸಾ ಮಾಡಿಸ್ಬೇಕಂದ್ರೆ ವರ್ಷಾನ್ಗಟ್ಲೆ ಬೇಕಾಕವ್ರಿ. ಆಟ ಜಲ್ದಿ ಬರೋದಿಲ್ರಿ ಅವು. ಅದಕ್ಕೆ ರೀ ಅವು ಎತ್ಕೊಂಡಿದ್ದೆ.
ಹೌದನ್ನ ಹ್ಞೂ ಹ್ಞೂ ಗೊತ್ತಿದ್ದಿಲ್ಲ ಬಿಡುವ ನಮ್ಮ ಅನಿತಾನು ಹೇಳಾತಿಲ್ಲವ ಆಕಿನೂ ಏನೋ ಮಾಡ್ಯಾಳಂತ ಅದೇನೋ ಪೊಲೀಸರು ಮನೆಗೆ ಬರ್ತಾರತ್ತೇವ ಅದು ಮಾಡಿಸ್ಲಕ್ಕ. ಹ್ಞೂ ರೀ ವೈನಿ ಅದು ಮಾಡಿಸುವಾಗ ಪೊಲೀಸ್ ವೆರಿಫಿಕೇಷನ್ ಅಂತ ಬರ್ತದ್ರಿ ಆವಾಗ ಪೊಲೀಸರು ಮನೆಗೆ ಬರ್ತಾರೆ ರೀ ಮಾಡಿಸಿರ್ಬೇಕು ತೋರಿ ಮತ್ತು ಅನಿತಾ ಆಕಿನೂ ತಿರುಗ್ತಾಳ್ರಿ ಆ ಕಡೆ ಮಾಡಿಸಿರ್ಬೇಕು ರೀ. ಹ್ಞೂನವ ಹೇಳಾತಿದ್ದಳು ಆಕಿನು. ಆತ ನಡ್ರಿ ನಾವು ಲಗು ಲಗುಟಿಗೆ ಹೊಸ ತೆಗಿಸಿ ಮಾಡಿ ಕೇಸಿಂದ್ರೆ ಹೋಗ್ಬಿಡೋಣ ಅಂತ. ಇನ್ನು ಮನ್ಯಾಗ ರಾಮಾಯಣ ಏನೇನು ಆಕತ್ತೆ ಏನೇನಿಲ್ಲ ಇವತ್ತರ ಸಂಜೆಗೆ ಯವ್ವ ತಾಯಿ ಅದು ಒಂದು ಚಿಂತನೆ ಆತೈತೆ ನನಗೆ. ಈ ಪ್ರವೀಣ ಏನು ಮಾಡ್ತಾನೋ ಏನು ಕತ್ತಿನೋ ಪಾಪ ಪ್ರಿಯಾರವು ಬೇರೆ ಬಂದಾಳ ಏನಾಕತ್ತೆ ಏನು ನನಗೆ ರಾಜಕೀಯ ಹೊಂಟದವ ಅವ್ರ ಮುಂದೆ ಅವತಾರ ಎತ್ತಿದ್ನಂದ್ರೆ ಏನು ಮಾಡೋದು ನೀನು? ಏ ಹಂಗಿತ್ತಂದ್ರೆ ಸುಮ್ಮ ಅವ್ರ ಅವರಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ಲೇನ. ಹೆಂಗೂ ನಿಮ್ಮ ಮನ್ಯಾಗೂ ಮಂದಿ ಬಕ್ಳಕ್ಕಿರಿ ಅದಕ್ಕೆ ಅಲ್ಲಿ ಮಂದಿ ಬಕ್ಳಕ್ಕರಿ ಬರ್ರಿ ನಮ್ಮ ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ತಗೋ ನಾನು. ಇದು ಐಡಿಯಾ ಚಲೋ ಐತಿ. ಹಂಗೆ ಮಾಡ ಸರ್ವಕ್ಕ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಇವತ್ತೊಂದಿನ. ನಾಳೆ ಬೇಕಾದ್ರೆ ಇಲ್ಲೇ ಬಂದಿರ್ಲಕ್ಕ ಇವತ್ತೊಂದಿನ ಕರ್ಕೊಂಡು ಹೋಗು. ಯಾಕಂದ್ರೆ ಇವ ಪ್ರವೀಣ ಹೇಳಕ್ಕಾಗೋದಿಲ್ಲ ಇವತ್ತು ರಾತ್ರಿ ಏನೇನು ನಡೆಸ್ತಾನಂತ ಹೇಳಿ ನಾಟಕಗಳು. ಅದ್ರಾಗ ಬೇರೆ ಎಲ್ಲ ಪಾಸ್ಪೋರ್ಟ್ ವೀಸಾ ಎಲ್ಲ ತಗೊಂಡಿವಿ ನಾವು ಕಳೆದಿರ್ತಾವ ಹುಡುಕಾಡಿ ಸಿಟ್ಟಿಗೆ ಬಂದಿರ್ತಾನೆ. ಅದಕ್ಕೆ ಸುಮ್ಮ ಅಲ್ಲೇ ಕರ್ಕೊಂಡು ಹೋಗು. ಅವ್ರ ಮುಂದೆ ಸುಮ್ಮನೆ ರಂಪಾಟ ಮಾಡೋದು ಚಲೋ ಅನ್ಸೋದಿಲ್ಲ. ಅಲ್ಲೇ ಕರ್ಕೊಂಡು ಹೋಗ್ಬಿಡು. ಆಯ್ತು ಹೇಳಂದ್ರೆ ನಾ ಅಲ್ಲೇ ಕರ್ಕೊಂಡು ಹೋಗ್ತೀನಂತ. ಛೇ ಈ ಮನೆಯೆಲ್ಲ ಹುಡ್ಕಾಡೀನಿ ಎಲ್ಲೋದು ವೀಸಾ ಪಾಸ್ಪೋರ್ಟು ಅಲ್ಲ ನಾನು ನನ್ನ ಬ್ಯಾಗ್ನಾಗೆ ಇಟ್ಟೀನಿ. ಇವತ್ತು ರಾತ್ರಿ ಹೋಗ್ಬಿಡ್ಬೇಕಂತ ಹೇಳಿ ಎಲ್ಲಿ ಹೋದು ಇವು ಸಿಗಲ್ಲ ಆಗ್ಯಾವಲ್ಲ. ಇಲ್ಲಿ ಕೆಳಗೆ ನನ್ನ ಬಿದ್ದವನ ಮನೆಗೆ ಬೇರೆ ಭಾಳ ಮಂದಿ ಬಂದಾರ. ಯಾರನ್ನ ಕೈ ಆಡಿಸಿ ಏನಾರ ಮಾಡ್ಯಾರೇನು ನನಗೆ ಬರ್ತಾವೇನು ಅನ್ನಿಸ್ತದೆ ಇವೆಲ್ಲ. ಥೂ ನನಗಂತೂ ಸಾಕಾಗ್ಯದಪ್ಪ. ಯಾವಾಗ ಹೋಗ್ತೀನೋ ಅಂತ ಅನ್ಸಕತ್ತದ. ಈ ವೀಸಾ ಪಾಸ್ಪೋರ್ಟ್ ಬೇರೆ ಸಿಗ್ತಾ ಇಲ್ಲ. ಏನು ಮಾಡೋದು? ನಾಳೆ ಬೆಳಿಗ್ಗೆನೇ ಫ್ಲೈಟು. ಇವಾಗ ಮಿಸ್ ಆದರೆ ನಾನು ಇನ್ನು ಹೋಗೋಕ್ಕೆ ಆಗೋದಿಲ್ಲ ಫಾರಿನ್ಗೆ. ಅದರಲ್ಲಿ ಬೇರೆ ವೀಸಾ ಪಾಸ್ಪೋರ್ಟ್ ನಾನು ಸಿಗಲಿಲ್ಲ ಅಂತಂದರೆ ಇನ್ನೊಂದು ವರ್ಷ ಆದರೂ ನಾನು ಹೋಗೋಕ್ಕೆ ಆಗೋದಿಲ್ಲ. ಆಮೇಲೆ ನನ್ನ ಬೇಬಿ ಅವಳಿಗೇನು ಹೇಳೋದು ಇವಾಗ? ಅಯ್ಯೋ ದೇವ್ರೇ ಯಾಕಪ್ಪ ಹಿಂಗೆ ಮಾಡ್ತೀಯ ನೀನು? ಹಾಲಲ್ಲಿ ಏನಾದರೂ ಬಿದ್ದಿದೆ ಒಂದ್ಸಲ ನೋಡ್ತೀನಿ ಇರು. ಅಯ್ಯೋ ದೇವ್ರೇ ಇಲ್ಲೆಲ್ಲೂ ಕಾಣಿಸ್ತಿಲ್ಲಲ್ಲಪ್ಪ. ಏನಪ್ಪ ಮಾಡಲಿ ಇವಾಗ ನಾನು? ಅಲ್ಲ ಇವಳು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾಳೆ ಬಿಟ್ಟಿಯಾ ಅಂತ. ಇವಾಗ ಬಿಟ್ಟರೆ ಬೆಳಿಗ್ಗೆ ಹೋಗಿ ಹತ್ತೀನಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಫ್ಲೈಟ್ ಇತ್ತು. ಏನು ಮಾಡೋದು ಇವಾಗ ದೇವ್ರೇ? ಯಾರು ತೊಗೊಂಡಿರ್ಬೋದು ನನ್ನ ವೀಸಾ ಪಾಸ್ಪೋರ್ಟು? ನಾನು ಬ್ಯಾಗಲ್ಲೇ ಇಟ್ಟಿದ್ದೀನಿ ಆದರೂ ಸಿಗ್ತಾ ಇಲ್ವಲ್ಲ. ನನಗಂತೂ ಸಾಕಾಯ್ತಪ್ಪ. ಥೂ ಈ ಡ್ರೆಸ್ ಬೇರೆ ಇದನ್ನು ಯಾವಾಗ ಕಳೆದು ಬಿಸಾಕ್ತೀನೋ ಗೊತ್ತಾಗ್ತಿಲ್ಲ ನನಗೆ. ಪ್ರವೀಣ ಅಯ್ಯೋ ದೇವ್ರೆ ನಮ್ಮಮ್ಮ ಬೇರೆ ಇದೇ ಟೈಮ್ಗೆ ಬರಬೇಕಾ? ಪ್ರವೀಣ ಹಲೋ ಯಾಕೆ ಬಂದೆ ಅಲ್ಲಿಂದ? ಇನ್ನೇನು ಮಾಡ್ಬೇಕಮ್ಮ? ಅಲ್ಲೇ ಕುತ್ಕೋಬೇಕಾ ಇಡೀ ದಿನ? ಅಲ್ಲ ತಮ್ಮ ಅಲ್ಲೆಲ್ಲ ಬಂದಿದ್ರು ಇನ್ನ ಮಾತಾಡ್ಸೋದು ಮಾಡೋದು ಬಿಟ್ಟು ಕೇಸಿಂದ್ರೆ ಇಲ್ಲಿ ಮನೆ ಬಂದು ಏನು ಮಾಡಕತ್ತಿದ್ ನೀನು? ನಿಮ್ಮ ಅಪ್ಪ ಕೇಳಕತ್ತಿದ್ರಲ್ಲಿ ಎಲ್ಲಿ ಹೋದವ ಇವೆಲ್ಲ ತೆಗಿಸ್ಬೇಕು ಮಾಡಬೇಕು ಅಂತ ಹೇಳಿ ಕೇಳಕತ್ತಿದ್ರು. ಅಮ್ಮ ನನಗೊಂದು ಸ್ವಲ್ಪ ಕೆಲಸ ಆಯಿತು ಅದಕ್ಕೆ ನಾನು ಬಂದಿದ್ದೀನಿ. ನನಗೆ ಅವೆಲ್ಲ ಮಾಡೋಕ್ಕಾಗೋದಿಲ್ಲ. ನಾನೇನಾದರೂ ಅವೆಲ್ಲ ಮಾಡಿ ಅಂತ ಹೇಳಿದ್ದೆ ನಿಮಗೆ? ಇಲ್ಲ ಅಲ್ಲ, ನೀವು ಮಾಡಿದ್ರೆ ನೀವು ಮಾಡ್ಕೊಳ್ಳಿ. ಸುಮ್ಮನೆ ತಲೆ ತಿಂತಾರೆ ಎಲ್ಲರೂ ನನ್ನ ಹತ್ರ ಬಂದ್ಬಿಟ್ಟು. ಅಯ್ಯ ಹಿಂಗ್ಯಾಕೆ ಮಾತಾಡ್ತೀಯ? ನೀನು ಹಾಟೆ ಒಯ್ದು ನಿಂದು ಒಳಕತ್ತಿ ಆಯ್ತು ಬಿಡು ನಮ್ಗೆ. ಎಲ್ಲದಕ್ಕೂ ಹುರು ಅನ್ಕೋತ ನೀನು. ಅಲ್ಲ ನಿಮ್ಮ ಅತ್ತೆ ಬಂದಾಳ, ನಿಮ್ಮ ಅತ್ತೆ ಮಾತಾಡಿಸ್ದೆ ಇಲ್ಲ? ಏ ಅಮ್ಮ ನನಗೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಮಾತಾಡೋದು ಇಲ್ಲ. ಅಲ್ಲ ಎದಕ್ಕೆ ಸುಮ್ಮನೆ ನನ್ನ ತಲೆ ತಿಂತಿದ್ರೆ ಬೆಳಿಗ್ಗೆಯಿಂದ ನೀವೆಲ್ಲರೂ? ಹಂಗಲ್ಲ ಪ್ರವೀಣ, ಅಲ್ಲ ನಿಮ್ಮ ಅತ್ತಿ ಈ ಸಿನದ ಮೇಲೆ ಬಂದಾರ ಮಾತಾಡಿಸ್ಬೇಕಿಲ್ಲ ತಮ್ಮ. ಅವ್ರು ಏನು ಅನ್ಕೊಳ್ಳೋದಿಲ್ಲ. ಏನು ಅನ್ಕೊಳ್ಳೋದಿಲ್ಲ ಹೇಳುನು? ಎಂತಾರ ಇವರು ನನ್ನ ಮಗಳು ಚಲೋ ನೋಡ್ಕೊಳಕತ್ತಾರ ಇಲ್ಲ? ಅವ್ರಿಗೆ ಅನ್ನಿಸ್ತೈತಿ ಇಲ್ಲ? ಅನುಮಾನ ಬರ್ತೈತಿ ಇಲ್ಲ ಅವ್ರಿಗೆ? ಅಲ್ಲ ಅವ್ರ ನಿಮ್ಮ ಅತ್ತಿ ಮಾತಾಡ್ಸಕ್ಕೆ ನಿನಗೆ? ಮಮ್ಮಿ ನಾನು ಮೊದಲ ಟೆನ್ಷನ್ ಆಗಿದ್ದೀನಿ. ಸುಮ್ಮನೆ ನನಗೆ ಕಿರಿಕಿರಿ ಮಾಡೋಕೆ ಹೋಗ್ಬೇಡೀಗ ಹೇಳತ್ತೀನಿ ನೋಡಿ ನೀನು. ಅಲ್ಲ ನಂದು ಪಾಸ್ಪೋರ್ಟು ವೀಸಾ ನೋಡಿದ್ದೇನೆ ನೀನು? ಏನು ಪಾಸ್ಬುಕ್? ಎದ್ರ ಪಾಸ್ಬುಕ್? ಬ್ಯಾಂಕಿಂದನೇ ಆಧಾರ್ ರೊಕ್ಕ ಕಟ್ತಾರಲ್ಲ ಅದನ್ನ? ಅಯ್ಯಪ್ಪ ದೇವ್ರೇ ಯವ್ವ ಪಾಸ್ಬುಕ್ ಅಲ್ಲ ಬೇ ಪಾಸ್ಪೋರ್ಟು ಫೋಟೋ? ನೀನು ಫೋಟೋ ಯಾಕೆ ನೋಡಕ್ಕೋಲೆ ಯಪ್ಪ? ನೀನು ಫೋಟೋ ನಿನ್ನ ತೆಗಿಸ್ತಾವ ನನಗೇನು ತೋರಿಸ್ತೇನೆ ಎಂದರೆ ಫೋಟೋ ನಾ ತಕೊಂಡು ನೋಡ ಇವು ಹತ್ತು ಹಿಡ್ಕಿಸಿನ ತಂದು ತೋರಿಸೇನೆ ಎಂದರೆ ಫೋಟೋ ಅಂತ ಫೋಟೋ ನನ್ನ ಹಾಟೆ ಒಯ್ದು ಮಂದಿ ಒಂದು ಚಿಂತೈತಿ ಇದಕ್ಕೊಂದು ಚಿತ್ತಿರ್ತೈತಿ. ಅಲ್ಲ ಕುಬಸ್ ಆಗೈತಿ ಕಮ್ಮಗೆ ಇವತ್ತು ಅಲ್ಲಿ ನೀನು ಹೆಂಡತಿ ಬಾಜು ಕೂತು ಬಂದವ್ರಿಗೆ ಹೋದವ್ರಿಗೆ ಮಾತಾಡ್ಸಿದ್ ಬಿಟ್ಟು ಕಿಸಿದ್ರೆ ಫೋಟೋ ಹುಡ್ಕಕ್ಕೆ ಬಂದಾನಂತ. ಫೋಟೋ ತೊಗೊಂಡು ನೀನು ಕುಂಡಾಗ ಇಟ್ಕೋತೇನ? ಫೋಟೋ ನೋಡ್ತಂತ ಫೋಟೋ ಬರೀ ಇದಾಗ್ತೈತಿ ನಿನಗೆ. ನಡಿ ನಿಮ್ಮ ಅಪ್ಪ ಕರಿಲಾತ ನೋಡಲ್ಲಿ. ಯವ್ವ ಸುಮ್ಮನೆ ನಾನು ತಲೆ ತಿನ್ನಕ್ಕೆ ಹೋಗ್ಬೇಡ್ವೆ ನೀನು. ನಾ ಏನು ಹೇಳ್ತೀನಿ ಈಗ ನನಗೆ ಅಲ್ಲೆಲ್ಲೂ ಹೋಗೋದು ಮನಸ್ಸಿಲ್ಲ. ನಂದು ವೀಸಾ ಪಾಸ್ಪೋರ್ಟ್ ಕಳ್ದದ ನಾ ಅದು ಹುಡ್ಕಾಕತ್ತೀನಿ. ನಿನಗೇನಾರು ಸಿಕ್ತಂದ್ರೆ ತಂದು ಕೊಡು. ಕರಿ ಕಲರ್ದು ಇರ್ತೈತಿ ನೋಡು, ಇಷ್ಟ ಬುಕ್ ಇರ್ತೈತಿ ಅದು. ಅದ್ರ ಜೊತೆ ಇನ್ನೊಂದು ಬೇರೆ ಇದು ಇರ್ತೈತಿ ಅದು. ಎರಡು ಒಂದೇ ಕಡೆ ಇರ್ತಾವು. ಅದು ಇತ್ತಂದ್ರೆ ನಂಗೆ ತಂದು ಕೊಡೋದು. ಆತಪ್ಪ ಹುಡುಕ್ತೀನಿ ಕುತ್ಕಿಸಿ ಹುಡುಕಿ ತಂದು ಕೊಡ್ತೀನಿ. ಹಲ್ಕತ್ ನನ್ನ ಹಾಟೆ ನನಗೇನು ಮಾಡಕ್ಕೆ ಕೆಲಸ ಇಲ್ಲ. ನನ್ನ ಮನಾರ್ ಕೆಲಸ ಅದಾವು. ಸರಿ ಆಯ್ತಾಗ
ಹೊಕ್ರ ಹೋಗು ಹೋಲಿಲ್ಲ ಅಂದ್ರೆ ಬಿಡು. ಈಗ ನಿಮ್ಮ ಅಪ್ಪ ಬಂದು ಎಷ್ಟಾರು ಬೈತಾನ ಬೈಸ್ಕೊತಿ ಅಂತ ಹೇಳತ್ತೀನಿ. ಮಂದ್ಯಾಗ ಮಾತಾಡ್ಸೋದು, ಮಂದಿಗೆ ಮಾತಾಡ್ಸೋದು ಮಾಡೋದು ಕಲಿಬೇಕು. ಯಾವಾಗ ಕಲಿಯಾವಿನ? ಈಸ್ ದಿನ ಅಂತೂ ಊರು ಬಿಟ್ಟು ಹೋಗಿದ್ದಿ, ಈಗ ಊರಿಗೆ ಬಂದು ಸೇರ್ಕೊಂಡಿದ್ದಿ. ಮಂದಿ ಜೋಡಿ ಕಲಿಯೋದು ಮಾಡೋದು, ಮಂದಿ ಪರಿಚಯ ಮಾಡ್ಕೊಳ್ಳೋದು ಅವೆಲ್ಲ ಮಾಡೋದು ಏನಿಲ್ಲತ್ತ. ಇಲ್ಲಿ ಅಡಿಗೆ ಮನೆ ಬಂದು ಹೋಗ್ಯಾನ, ಇಲ್ಲಿ ವೀಸಾ ಹುಡುಕ್ತಾನಂತ, ಪಾಸ್ಪೋರ್ಟ್ ಹುಡುಕ್ತಾನಂತ. ಸುಡ್ಗಾಡ್ ಹುಡುಕೇಶನ್ ಸುಡ್ಗಾಡಕ್ಕೆ ಹೋಗ್ಬೇಕಂತ ಮಾಡಿದ್ದೇನೆ. ಎಲ್ಲಿಗೆ ಹೋಗ್ತಿದ್ದಿ ತಗೊಂಡು ಸುಮ್ಮನೆ ತಲೆ ತಿರುಗಿಸ್ಕೋತ ನಡಿಯತ್ತ. ಲಗುಟ್ ಹುಡ್ಕೊಂಡು ಹೋಗವು. ನಿಮ್ಮಪ್ಪ ಕರೀಲಾತಾರಲ್ಲಿ ಬೈತಾರ ನೋಡಿ, ಇಲ್ಲಾಂದ್ರೆ ಬಂದು. ಆತ ತಗೋ ಹೊಕ್ಕಿನಂತ. ಎಲ್ಲಿ ಹೊತ್ತು ಮಾರಾಯ, ನನಗಂತೂ ಸಾಕಾತಪ್ಪ. ಅಲ್ಲ ಇಕ್ಕಿ ಬೇರೆ ಮ್ಯಾಲಿನ ಮೇಲೆ ಫೋನ್ ಮಾಡತ್ತಾಳ. ಏನು ಹೇಳಲಿಕ್ಕೆ ಈಗ ಬರೋದಿಲ್ಲ ಅಂದಂದ್ರೆ ಜಗಳ ತೆಗಿತಾಳ. ಏನು ಮಾಡ್ಲು ಏನು ಕತ್ತಿನೋ, ಏನ್ಯಾಕೆ ಆಗೋಲಕ್ಕ. ಸುಮ್ಮನೆ ಹೇಳೋದಂದು ಹೇಳಿಬಿಡ್ತೀನಿ. ಇಲ್ಲಾಂದ್ರೆ ಮತ್ತೆ ನಾನು ಕಾಯ್ಕೊಂಡು ಏರ್ಪೋರ್ಟ್ನಾಗ ಕೂತ್ಲಂದ್ರೆ ನಾಳೆ ಇನ್ನು ಅದಕ್ಕೊಂದು ದೊಡ್ಡ ಸಿಟ್ಟು ಬರ್ತೈತಿ ಆಕಿಗೆ. ನನಗೆ ಬರೋದಾಗೋದಿಲ್ಲ ಅಂತ ಹೇಳ್ಬಿಡ್ತೀನಿ. ವೀಸಾ ಪಾಸ್ಪೋರ್ಟ್ ಸಿಕ್ಕ ಮೇಲೆ ಬೇಕಾದ್ರೆ ಇನ್ನೊಂದು ಸಲ ಟಿಕೆಟ್ ತಗೊಂಡು ಹೋಗ್ತೀನಿ. ನೀನು ಮಾಡಲಿ, ಎಲ್ಲ ನನಗಾಕ ಅನಿಸ್ತೈತಿ. ನಾ ಎಷ್ಟು ಚಂದ ಪ್ಲ್ಯಾನ್ ಮಾಡಿದ್ದೆ. ಇಲ್ಲಾಂದ್ರೆ ಮೊನ್ನೆನೇ ಹೋಗ್ಬಿಡ್ಬೋದಾಗಿತ್ತು ನೋಡಿ. ನಾನು ಸುಮ್ಮನೆ ಇವ್ರ ಮಾತು ಕೇಳ್ಕೊಂಡು ಇದೊಂದು ಫಂಕ್ಷನ್ ಮುಗಿಸ್ಕೊಂಡು ಹೋದ್ರಾಯ್ತು. ಯಾರೂ ನನ್ನ ತಡೆಯೋದಿಲ್ಲ, ಅನುಮಾನ ಬರೋದಿಲ್ಲ ಅಂತ ನಾ ಅಂದ್ಕೊಂಡ್ರೆ ಇದು ಉಲ್ಟಾನೇ ಆಗ್ತಲ್ಲ ಇದು. ಅಲ್ಲ, ಯಾರು ತೊಗೊಂಡಿರ್ಬೇಕು ನಾನು ವೀಸಾ ಪಾಸ್ಪೋರ್ಟು? ಹೆಂಗೆ ಹೋಕ್ಕವು ನನ್ನ ಬ್ಯಾಗ್ನೂ? ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲ ವೀಸಾ ಪಾಸ್ಪೋರ್ಟ್ ನಾ ಮಾಡಿಸಿದಾಗ ಗೊತ್ತಿಲ್ಲ. ಮಾಡಿಸೋದೇನು ಅವ್ರಿಗೆ ಅದು ಅಂದ್ರೆ ಏನಂತ ಗೊತ್ತಿಲ್ಲ ಯಾರಿಗೂ. ಅಂಥದ್ರಾಗ ಯಾರು ತೊಗೋತಾರ? ಯಾವಾರ ಚಿಕ್ಕೊಳಗಿನ ಬಂದು ಕೈ ಹಾಕಿ ತೊಗೊಂಡ್ವಿ. ಏನು ಮಾಡಿದ್ವು ನಾವು? ಏನು ಮಾಡೋದು ಏನಪ್ಪ ಯಪ್ಪ. ಏನಕ್ಕಾಗೋಲ್ಲಕ್ಕೆ ಮೊದಲು ಫೋನಾರ ಮಾಡ್ತೀನಿ. ಫೋನ್ ಮಾಡಿ ಮಾತಾಡಿ ಹೋಗ್ತೀನಿ. ಇಲ್ಲಾಂದ್ರೆ ಅಪ್ಪ ಬಂದು ಇನ್ನು ಅದಕ್ಕೂ ನಮ್ಮ ಜಗಳ ಮಾಡ್ತಾನೆ. ಸುಮ್ಮನೆ ಬ್ಯಾಡ ಕಿರಿಕಿರಿ.